CR ಪೇಪರ್ ಟ್ರೇಡ್ಸ್ಮನ್ ಹುದ್ದೆಗಳ 9212 ಹುದ್ದೆಗಳು ಏನಿದ್ದಲ್ಲ ಅದರದ ರಿಸಲ್ಟ್ ಅಂತೂ ಬಿಟ್ಟಾರ, ಎಲ್ರೂ ಗೊತ್ತೈತಿ. ಇನ್ನು ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ ನೆಕ್ಸ್ಟ್. ಮತ್ತು ಸೊ ಯಾವ್ಯಾವ ಟ್ರೇಡಿಗೆ ಎಷ್ಟು ಫಿಸಿಕಲ್ ಐತೆ ಅಂದರೆ ಒಂದೊಂದು ಟ್ರೇಡಿಗೆ ಒಂದೊಂದು ಥರ ಫಿಸಿಕಲ್ ಐತೆ. ಅಂದ್ರೆ ಒಂದಕ್ಕೆ 5 ಕಿಲೋಮೀಟ್ರ್ ರನ್ನಿಂಗ್ ಐತಿ, ಒಂದಕ್ಕೆ 16 ಮೀಟ್ರ್ ರನ್ನಿಂಗ್ ಐತಿ. ಸೊ ಎಲ್ಲ ಹುಡುಗರು ಕನ್ಫ್ಯೂಷನ್ ಆಗಿ ಈಗ 5 ಕಿಲೋಮೀಟ್ರ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತೀರಿ, ಮತ್ತು ಕೆಲವೊಬ್ರು ಏನೈತಿ 16 ಮೀಟ್ರ್ ರನ್ನಿಂಗ್ ಮಾಡ್ತಿರ್ತೀರಿ. ಆ ಕಾರಣಕ್ಕಾಗಿ ನೋಡ್ಕೊಳ್ರಿ ನಿಮ್ಮ ಟ್ರೇಡ ಯಾವ್ದು ಅಪ್ಲಿಕೇಶನ್ ಹಾಕಿರಿ ಆ ಟ್ರೇಡಿಗೆ ಎಷ್ಟು ಕಿಲೋಮೀಟ್ರ್ ರನ್ನಿಂಗ್ ಐತೆ ಅಂತೇಶಿಂದ ನೋಡ್ಕೊಳ್ರಿ. ಒಂದೊಂದಾಗಿ ತೋರಿಸುವಂತ ಹೋಗ್ತೀನಿ ಕೆಳಗಡೆ. ಆಲ್ಮೋಸ್ಟಲ್ಲಾಗಿ ಎಕ್ಸಾಮ್ ಪಾಸ್ ಆಗಿದ್ದ ಲಿಸ್ಟನ್ನು ಬಿಟ್ಟಾರ. ಒಂದು ಹುದ್ದೆಗೆ 8 ಹುಡುಗರನ್ನ ಕರೆದಾರ, ಆಯಿತಾ. ಸೊ ಈಗ ಸದ್ಯದೊಳಗೆ ಏನು ಇರುವಂಥ ಪ್ರೊಸೆಸಿಂಗ್ ಏನಪ್ಪ ಅಂತಂದ್ರೆ, ಒಂದು ಫಿಸಿಕಲ್ಲ, ಅದಾದ್ಮ್ಯಾಗ ಮೆಡಿಕಲ್ಲ, ಆಯಿತು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಷ್ಟು ಇರ್ತೈತಿ. ಅಂದ್ರೆ ಒಂದು ಹುದ್ದೆಗೆ 8 ಜನ ಅದಾರ ಅಂದರೆ 8 ಹುಡುಗರನ್ನ ಟ್ರೇಡ್ ಟೆಸ್ಟನ್ನು ಇರ್ತೈತಿ, ಅದರೊಳಗನ ತೆಗಿತಿರ್ತಾರೆ. ಫಿಸಿಕಲ್ಗೆ ಯಾವಾಗ ಹೋಗಿರ್ತಿರಲ್ಲ, ಫಿಸಿಕಲ್ಲ ಮೆಡಿಕಲ್ಲ ಒಂದೇ ಡೇ ಇರ್ತೈತಿಲ್ಲ. ಸೊ ಟ್ರೇಡ್ ಟೆಸ್ಟ್ ಒಂದಿನ ಬಿಟ್ಟು ಅಷ್ಟು ಟೈಮ್ದೊಳಗನ ತೊಗೊತಿರ್ತಾರೆ, ಆಯಿತಾ. ಸೊ ಫಿಸಿಕಲ್ ನೋಡ್ಕೊಳ್ರಿ, ಅದನ್ನು ಫಿಸಿಕಲ್ ಡೇಟದು ಏನು ಇನ್ನೂ ಬಿಟ್ಟಿಲ್ಲ. ಫಸ್ಟಿಗೆ ಏನಂತಿ ಪಿ ಎಸ್ ಟಿ ಏನಂತಿ ಪ್ರತಿಯೊಬ್ಬರಿಗೆ 170 ಹೈಟ್ ಇರಬೇಕು, ಪುರುಷರಿಗೆ, ಮಹಿಳೆಗೆ 157 ಇರಬೇಕು. ಎಸ್ ಟಿದವ್ರಿಗೆ ಐತಿ ಮೀಸಲಾತಿ, ಎಸ್ ಸಿದವ್ರಿಗಿಲ್ಲ 162, ಎಸ್ ಟಿದವ್ರಿಗೆ ಮೀಸಲಾತಿ ಐತಿ, ಮಹಿಳೆಯರಿಗೆ 150 ಐತಿ. ಮತ್ತು ಮರಾಠ ಕಾಸ್ಟ್ದವ್ರಿಗೂ ಇರ್ತೈತಿ, ಮರಾಠದವ್ರಿಗೆ 165, ಪುರುಷರಿಗೆ ಎತ್ತರ, ಮಹಿಳೆಗೆ 155 ಐತಿ. ಇದೇ ಸುತ್ತಳತೆ ಏನೈತಪ್ಪ ಅಂದ್ರೆ 80 85. 80 ನಾರ್ಮಲ್ ಆಗಿರಬೇಕು, ಉಬ್ಬಿಸಿದ್ರೆ ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ರೆ 5 ಸೆಂಟಿಮೀಟ್ರ್ ಹೆಚ್ಚಾಗಬೇಕು, ಅಂದರೆ 85 ಇರಬೇಕು, ಆಯಿತು. ಎಸ್ ಟಿದವ್ರಿಗೆ ಕಡಿಮೆ ಐತಿ, ಎದ ಸುತ್ತಳತೆ ಒಳಗೆ 76 5 ಉಬ್ಬಿಸಿದ್ರೆ ಎಷ್ಟಾಗುತ್ತೆ ನೋಡಿರಿ, 81. ಮರಾಠದವ್ರಿಗೆ ಏನೈತಿ 5 ಅಂದರೆ 83. ಸೊ 78 83. ಇದು ಏನು ಎತ್ತರ ಮತ್ತು ಎದೆ ಸುತ್ತಳಿತ, ಆಯಿತಾ. ಇದಾದ್ಮೇಲೆ ಏನೈತಿ ಫಸ್ಟಿಗೆ ಇದು PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಯಿತು. PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಯಾವ ಹುದ್ದೆಗೆ ಎಷ್ಟು ರನ್ನಿಂಗ್ ಐತಿ ನೋಡ್ಕೊಳ್ರಿ. ಈಗ ಪುರುಷರಿಗೇನಾಯಿತು, ಮಹಿಳೆಯರಿಗೇನಾಯ್ತು. ಸೊ PET ಏನೈತಿ ಡ್ರೈವರ್, ಮೋಟ್ರ್ ಮೆಕ್ಯಾನಿಕ್, ವೆಹಿಕಲ್, ಗಾರ್ಡ್ನರ್, ಪೇಂಟರ್, ಕಾರ್ಪೆಂಟರ್, ಬ್ರಾಸ್ ಬ್ಯಾಂಡ, ಪೈಪ್ ಬ್ಯಾಂಡ, ಕ್ಲೊಬ್ಲರ್, ಟ್ರೈಲರ್. ಸೊ ಇವ್ರಿಗೆಲ್ಲರಿಗೆ ಏನೈತಿ 5 ಕಿಲೋಮೀಟ್ರ್ ರನ್ನಿಂಗ್ ಐತಿ, 24 ನಿಮಿಷ ಸಮಯ ಐತಿ ಪುರುಷರಿಗೆ. ಮಹಿಳೆಯರಿಗೆ 1.6 ಕಿಲೋಮೀಟ್ರ್ ಅಂದರೆ 16 ಮೀಟ್ರ್ ರನ್ನಿಂಗ್ ಅಂದರೆ 8 ನಿಮಿಷ 30 ಸೆಕೆಂಡ್ ಐತಿ. ಯಾವುದು ಇವೆಲ್ಲ ಹುದ್ದೆಗಳು ನೋಡ್ಕೊಳ್ರಿ. ಸೊ ನಿಮ್ಮ ಯಾವುದಕ್ಕೆ ಹಾಕಿರಿ ಇದು ನೋಡ್ಕೊಳ್ರಿ. ಇನ್ನು ಮುಂದೆ ಏನೈತಿ ಅದನ್ನು ತೋರಿಸ್ತೀನಿ. ಬ್ಯೂಗ್ಲರ್ನು ಕೂಡ 5 ಕಿಲೋಮೀಟ್ರ್ ಇರ್ತೈತಿ ರನ್ನಿಂಗ. ಮತ್ತು ಇನ್ನು ನೋಡಿರಿ ನೆಕ್ಸ್ಟ್ ಇಲ್ಲಿ ನೋಡಿರಿ, ಯಾರಿಗೆ ಕುಕ್ಕು, ವಾಟರ್ ಕ್ಯಾರಿಯರು, ಬಾರ್ಬರ್, ಹೇರ್ ಡ್ರೆಸ್ಸರ್, ವಾಷರ್ಮ್ಯಾನ್ ವುಮೆನ್ನ, ಸಫಾಯಿ ಕರ್ಮಚಾರಿ. ಸೊ ಇವೆಲ್ಲನೂ ಏನೈತಿ 1.6 ಕಿಲೋಮೀಟ್ರ್ ರನ್ನಿಂಗ್ ಇರ್ತೈತಿ, ಪುರುಷರಿಗೆ 10 ನಿಮಿಷ ಸಮಯ ಇರ್ತೈತಿ, ಮಹಿಳೆಯರಿಗೆ 1.6 16 ಮೀಟ್ರ್ ರನ್ನಿಂಗ 12 ನಿಮಿಷ ಸಮಯ ಇರ್ತೈತಿ, ಆಯಿತು. ನೋಡ್ಕೊಳ್ರಿ, ಅದು 5 ಕಿಲೋಮೀಟ್ರ್ ಇದ್ದಿದ್ದು ಅವರಿಗೆ. ಸೊ ಡ್ರೈವರು ಅದೇನೇನು ಅದಾವ ನೋಡಿ ಅವೆಲ್ಲನೂ. ಮತ್ತು ನೆಕ್ಸ್ಟ್ ಏನೈತಿ ಮೆಷನ್ನ, ಪ್ಲಂಬರ್, ಇಲೆಕ್ಟ್ರಿಕಲ್ ಏನೈತಿ ಅವ್ರಿಗೆ ಕೂಡ 1.6 ಕಿಲೋಮೀಟ್ರ್ ರನ್ನಿಂಗ್ ಐತಿ, 9 ನಿಮಿಷ ಅಂದರೆ ಸಮಯ ಕಡಿಮೆ ಐತಿ. ಇಲ್ಲಿ 16 ಮೀಟ್ರ್ ಒಳಗನೆ ಸಮಯ ಕಡಿಮೆ ಇಟ್ಟಾರೆ ಇವ್ರಿಗೆ, ಆಯಿತಾ. ಮತ್ತು ಇಲ್ಲಿ ಈ ವಿಂಗ್ ನೋಡಿರಿ, ಈ ವಿಂಗ್ದವ್ರಿಗೆ ಏನೈತಿ 800 ಮೀಟ್ರ್ ರನ್ನಿಂಗ್ ಇರ್ತೈತಿ, 5 ನಿಮಿಷ ಸಮಯ ಇರ್ತೈತಿ. ಸೊ ಈ ಥರ ಫಿಸಿಕಲ್ ಇರ್ತೈತಿ, ಆಯಿತು. ಫಿಸಿಕಲ್ ಆದ್ಮ್ಯಾಗ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಾರೆ. ಡಾಕ್ಯುಮೆಂಟ್ ಅಲ್ಲೇ ಕೇಳ್ಕೊತಾರೆ. ಡಾಕ್ಯುಮೆಂಟ್ ಏನೋ ರೆಸಿಡೆನ್ಸಿಯಲ್ಲ, ಡೊಮಿಸಿಯಲ್ಲ, ಕಾಸ್ಟ್ ಇನ್ಕಮ, ಇಂಗ್ಲೀಷ್ LC, 10th ಮಾರ್ಕ್ಸ್ ಕಾರ್ಡ, ಇದನ್ನೆಲ್ಲನೂ ತಗೊಳ್ರಿ. ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಪಂಚಾಯತಿಲ್ಲ, ಸ್ಕೂಲ್ದು ಕೇಳ್ತಾರಲ್ಲ, ಕೇಳಲ್ಲ, ಆಯಿತಾ. ಆಲ್ಮೋಸ್ಟಲ್ಲಾಗಿ SSC ಒಳಗೆ ಕೇಳಲ್ಲ. ಇನ್ನೇನು ನೋಡಿರಿ ಡ್ರೈವರ್ದು ಏನೋ ಟ್ರೇಡ್ ಟೆಸ್ಟ್ ಏನಿರ್ತೈತಿ, ಮತ್ತು ಯಾವ ಲೈಸೆನ್ಸ್ ಇರಬೇಕು, ಲೈಟ್ ಹೆವಿ ವೆಹಿಕಲ್, ಮತ್ತು ಪೀಟ್ರದ್ದು ಏನೇನು ಸಂಬಂಧ ಇರ್ತೈತಿ ಅದು ಟ್ರೇಡ್ ಟೆಸ್ಟ್ನಾಗ ಇದನ್ನೆಲ್ಲನೂ ನೋಡ್ಕೋಬೇಕು. ಸೊ ಏನೇನು ಕೊಟ್ಟಿರಲ್ಲ ಅವ್ರು ಮಾಡೋಕ್ಕೆ ಬರ್ತಿರ್ಬೇಕು, ಅಡುಗೆ ಮಾಡೋಕ್ಕೆ ಬರಬೇಕು, ಇದೇನು ಕಟ್ ಮಾಡೋಕ್ಕೆ, ಬಾಕ್ಸ್ ಕಟ್ ಮಾಡೋದು, ಮಟ್ಟೋದು, ಏನೇನು ಒಟ್ಟಾರೆಯಾಗಿ ನೀವು ಯಾವ ಸಂಬಂಧಪಟ್ಟಿರ್ತಕ್ಕಂಥದ್ದು ಜಾಬಿಗೆ ಹಾಕಿರಿ ಅದನ್ನು ನಿಮ್ಗೆ ಒಂದು ಸ್ವಲ್ಪ ಆದರೂ ಬರಬೇಕು ಅಷ್ಟೇ, ಬೇರೆ ಏನಿಲ್ಲ. ಪರ್ಫೆಕ್ಟಾಗಿ ಬರ್ಬೇಕಂತೇನು ರೂಲ್ಸ್ ಇಲ್ಲ ಟ್ರೇಡ್ದು, ಅದನ್ನೇನು ತಲೆ ಕೆಡಿಸ್ಕೊಬೇಡ್ರಿ. ಡಾಕ್ಯುಮೆಂಟ್ ಎಲ್ಲನೂ ಚಲ್ತಂಗೆ ತೆಗಿಸಿಟ್ಕೊಳ್ರಿ ಈಗ. ಯಾಕಂದ್ರೆ ಇನ್ನು ಫಿಸಿಕಲ್ ಬಿಟ್ರಂದ್ರೆ ಈಗ ಬಿಡ್ತಾರೆ, ಆಲ್ಮೋಸ್ಟಲ್ಲಾಗಿ ಈಗ ಲಿಸ್ಟ್ ಬಿಟ್ಟಾರ ಅಂದ್ಮ್ಯಾಗ ಫಿಸಿಕಲ್ ಡೇಟ್ ಕೊಡ್ತಾರೆ. ಯಾಕಂದ್ರೆ ಗ್ರೌಂಡ್ ಈಗೆಲ್ಲನೂ ಎಲೆಕ್ಷನ್ ಇದ್ರೆ ವಾಪಸ್ ಜನ ಬಂದ್ಮ್ಯಾಗ ಅವ್ರಿಗೆ ಫ್ರೀಯಾಗಿ ಏನೈತಿ ಇದನ್ನು ಮಾಡ್ತಾರೆ. ಮೆಡಿಕಲ್ ಒಳಗೆ 6x6 ಐಸ್ ಮತ್ತು ಪ್ರತಿಯೊಂದು ಎಲ್ಲ ಚೆನ್ನಾಗಿರ್ಬೇಕು, ಕಣ್ಣು, ಕಿವಿ, ಮೂಗು ಎಲ್ಲನೂ ಮೆಡಿಕಲ್ ಒಳಗೆ ಪ್ರತಿಯೊಂದನ್ನು ಸೇಮ್ ಚೆಕ್ ಮಾಡ್ತಾರೆ, ಪ್ರತಿಯೊಂದು ಏನೂ ಬಿಡಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಆದ್ಮ್ಯಾಗ ಫೈನಲ್ಲಾಗಿ 1:1 ಮತ್ತೊಂದು ರಿಸಲ್ಟ್ ಬಿಡ್ತಾರೆ, ಫೈನಲ್ ರಿಸಲ್ಟ್ ಅಂತಾರೆ ಅದಕ್ಕೆ. ಆ ಕಾರಣಕ್ಕಾಗಿ ಚೊಲ್ತಂಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇದ್ರ ಬಗ್ಗೆ ಮತ್ತೇನಾರ ಮಾಹಿತಿ ಬೇಕಾದ್ರೆ ಇದ್ರೊಳಗನ ಬೇಡ ಇನ್ಸ್ಟಾದೊಳಗೆ ಮೆಸೇಜ್ ಹಾಕ್ರಿ, ನನಗೆ ರಿಪ್ಲೈ ಮಾಡ್ತೀನಿ.
ಇದು ನೋಟಿಫಿಕೇಶನ್ ಬೇಕಂದ್ರೆ ಸ್ನೇಹಜೀವಿ ಆಫೀಷಿಯಲ್ ಒಳಗಡೆ ನೋಟಿಫಿಕೇಶನ್ನ ಹಾಕಿರ್ತೀನಿ. ಇದನ್ನು ನೋಡ್ಕೊಳ್ರಿ ನಿಮಗೆ ಏನಾರ ಸಮಸ್ಯೆ ಇತ್ತಂದ್ರೆ.